ಹಾಯ್ ಹಲೋ ಹೋಪ್ ಯು ಗೈಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಮೊಟ್ಟೆ ತವಾ ಫ್ರೈ ಹೇಗೆ ಮಾಡೋದು ಅಂತ ತಿಳಿಯೋಣ. ಮೊದಲಿಗೆ ಮೊಟ್ಟೆನ ಕಟ್ ಮಾಡಿ ಇಟ್ಕೋತೀನಿ. ಆವಾಗಲೇ ಬೇಯಿಸಿ ಇಟ್ಕೊಂಡಿದ್ದೆ, ಅದನ್ನು ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಈ ತವಾ ಫ್ರೈ ಎಲ್ಲರಿಗೂ ಇಷ್ಟ ಆಗುತ್ತೆ, ಚಿಕ್ಕವರಿಂದ ದೊಡ್ಡವರಿಗೂ ಇಷ್ಟ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ನಮಗೂ ಗೊತ್ತಾಗುತ್ತೆ ನೀವು ಟ್ರೈ ಮಾಡಿದ್ದೀರಾ, ನನ್ನ ವಿಡಿಯೋ ನೋಡಿದ್ದೀರಾ ಅಂತ ನನಗೂ ಗೊತ್ತಾಗುತ್ತೆ. ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಬಾಬ್ ಪೌಡರು ಮತ್ತು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದು ಮೇಲೆ ಹಾಕೋಕ್ಕೆ ಕರಿಬೇವು, ಸ್ವಲ್ಪ ಮೊಸರು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಕಲಿಸ್ಕೊಳ್ಳೋಣ. ಈ ಥರ ಇರಬೇಕು. ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮೊಟ್ಟೆನ ಸ್ವಲ್ಪ ಈ ಥರ ಹಚ್ಕೊಳ್ಳೋಣ. ಈ ಥರ ಹಚ್ಚಿಬಿಟ್ಟು 1 ಅವರ್ ಆಗೋವರೆಗೂ ಫ್ರೀಝರಲ್ಲಿ ಇಡಬೇಕು. ಆವಾಗ ಮಸಾಲ ಚೆನ್ನಾಗಿ ಕುಡ್ಕೊಳ್ಳುತ್ತೆ. ಕರಿಬೇವು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಡೀಪ್ ಫ್ರೈನೂ ಮಾಡ್ಬೋದು, ಶಾಲೋ ಫ್ರೈನೂ ಮಾಡ್ಬೋದು. ತವಾ ಚೆನ್ನಾಗಿ ಕಾಯಲಿ, ಆವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈ ಥರ ಸ್ಪ್ರೆಡ್ ಮಾಡಿ. ಆವಾಗಲೇ ಫ್ರೀಝರಲ್ಲಿ ಇಟ್ಕೊಂಡಿದ್ವಲ್ಲ ಎಗ್ಗು, ಈ ಥರ ಹಾಕೋಬೇಕು. ಈ ಥರ ಎರಡೂ ಬದಿಗೆ ಬೇಯಿಸ್ಕೋಬೇಕು. ಯಾವಾಗಲೂ ಚಿಕನ್ನು ಫಿಶ್ಶು ತಿಂದು ಬೋರಾದಾಗ ಈ ಥರ ಎಗ್ ಫ್ರೈ ಮಾಡಿಕೊಂಡು ತಿನ್ಬೋದು. ಇದೇ ಮೆಥಡಲ್ಲಿ ನೀವು ಡೀಪ್ ಫ್ರೈನೂ ಮಾಡ್ಬೋದು. ಒಂದ್ಸರಿ ಟ್ರೈ ಮಾಡಿ, ಯಾವ ಥರ ಬರುತ್ತೆ ಅಂತ ಕಮೆಂಟ್ ಮಾಡಿ. ಡೀಪ್ ಫ್ರೈ ಮಾಡುವಾಗ ಮೊಸರು ಹಾಕ್ಬಾರ್ದು, ಒಂದು ಎಗ್ ಹಾಕಬೇಕು. ಈ ಥರ ನಮ್ಮ ಎಗ್ ಕಬಾಬ್ ರೆಡಿ ಆಯಿತು. ನೀವು ಒಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೋಪ್ ಯು ಗೈಸ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಥ್ಯಾಂಕ್ ಯು ಗೈಸ್.